ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಕೂಗಿನಕಲ್ಲು ಒಂದು ಗ್ರಾಮವಿದೆ, ಅದುವೇ ಕೆ ದಾಸರಳ್ಳಿ. ಈ ಒಂದು ಕೆ ದಾಸರಳ್ಳಿಯಲ್ಲಿ ಲಕ್ಷ್ಮೀ ದೇವಿಯ ಒಂದು ನೂತನ ದೇವಾಲಯ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಗಂಗೆ ಪೂಜೆಯನ್ನು ಆಗಮನ ಮಾಡುವ ಮೂಲಕವಾಗಿ ಒಂದು ದೇವಾಲಯದ ಗೃಹ ಪ್ರವೇಶ ನಡೆಯಲಿದೆ. ಈ ಒಂದು ಲಕ್ಷ್ಮೀ ದೇವಿಯು ಸುಮಾರು 200 ವರ್ಷಗಳ ಹಿರಿಯರು ಈ ಹಿಂದೆ ಸುಮಾರು 200 ವರ್ಷಗಳ ಹಿಂದೆ ಒಂದು ಇಲ್ಲಿ ಸಮೀಪ ಗ್ರಾಮದಲ್ಲಿರುವಂತಹ ಕಾಮಿನ್ಕೆರೆ ಗ್ರಾಮದಲ್ಲಿ ಈ ಒಂದು ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ನಡೆಸ್ತಾ ಇದ್ರು. ಈ ಗ್ರಾಮದಲ್ಲಿ ಅಂದ್ರೆ ಕೆ ದಾಸರಳ್ಳಿ ಗ್ರಾಮದಲ್ಲಿ ಸರಿಸುಮಾರು 90 ರಿಂದ 100 ಭಕ್ತಾದಿಗಳು ಅಂದ್ರೆ ಆ ಒಕ್ಕಲಿಗೆ ಸೇರುವಂತಹ ಭಕ್ತಾದಿಗಳಿದ್ದಾರೆ. ಅದಕ್ಕೋಸ್ಕರ ಈಗ ನೂತನವಾಗಿ ಕೆ ದಾಸರಳ್ಳಿಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡುವ ಮೂಲಕವಾಗಿ ಒಂದು ಗೃಹ ಪ್ರವೇಶವನ್ನ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದೆ ಲಕ್ಷ್ಮೀ ದೇವಿಯ ಒಂದು ಸ್ವಗ್ರಾಮವಾದಂತಹ ಕೆ ದಾಸರಳ್ಳಿಯಲ್ಲಿ ಪ್ರತಿಷ್ಠಾಪನೆ ಆಗುವುದರ ಮೂಲಕವಾಗಿ ಒಂದು ಪೂಜೆ ನೆರವೇರಲಿದೆ. ಇದರ ಹಿನ್ನೆಲೆಯಲ್ಲಿ ಗ್ರಾಮವೇ ಒಂದು ಹಬ್ಬದ ರೀತಿಯ ವಾತಾವರಣದಲ್ಲಿ ನೋಡ್ತಾ ಇದ್ದೇವೆ, ವಾತಾವರಣದಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಎಲ್ಲಾ ಒಂದು ಜಾತಿ ಧರ್ಮದವರು ಸಹ ಭಾಗವಹಿಸುವ ಮೂಲಕವಾಗಿ ವಿಶೇಷ ರೀತಿಯಲ್ಲಿ ಮಾಡ್ತಿದ್ದಾರೆ. ಈ ಒಂದು ಗ್ರಾಮದ ಒಂದು ಲಕ್ಷ್ಮೀದೇವಿ ಉದ್ಘಾಟನೆ ಸಂದರ್ಭದಲ್ಲಿ ಇದಕ್ಕೆ ಬರುವಂತಹ ಒಕ್ಕಲುಗಳು ತಮ್ಮ ಗೂಡೆಯನ್ನ ಅಂದ್ರೆ ಅದಕ್ಕೆ ಮೀಸಲಿಟ್ಟು ಆ ಗೂಡೆಯನ್ನ ಪೂಜೆ ಮಾಡುವ ಮೂಲಕವಾಗಿ ಈ ಒಂದು ಗೂಡೆ ಒಂದು ಗೃಹ ಪ್ರವೇಶ ಆರಂಭವಾಗ್ತಿದೆ. ಇಂದು ಸಂಜೆ 6:30 ಸುಮಾರಿಗೆ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪೂಜೆ ನೆರವೇರಿಸಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಯಲ್ಲಮ್ಮ ದೇವಿಯ ಆವರಣದಂತಹ ಎಲ್ಲಾ ಗೋಡೆಗಳನ್ನ ಒಂದು 6:30 ಒಂದು ಮೆರವಣಿಗೆ, ಭವ್ಯ ಮೆರವಣಿಗೆಯೊಂದಿಗೆ ಸಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಅಲ್ಲಿನ ಕೆ ದಾಸರಳ್ಳಿಯ ಒಂದು ಗ್ರಾಮದಲ್ಲಿರುವಂತಹ ಯಲ್ಲಮ್ಮ ದೇವಿ ಆವರಣದಲ್ಲಿ ಸಕಲ ಪೂಜೆಗಳೊಂದಿಗೆ ಹಾಗೂ ಶಿವನಿಯ ಬೀರ್ಲಿಂಗೇಶ್ವರ ಒಂದು ಸ್ವಾಮಿಯ ಕೃಪಾ ಕಟಾಕ್ಷದಿಂದ, ದಳವಾಯಪ್ಪನವರ ಒಂದು ಕೃಪಾ ಕಟಾಕ್ಷದಿಂದ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಗೂಡೆಯ ಒಂದು ಮೆರವಣಿಗೆ ಸಾಗ್ತಾ ಇರುತ್ತೆ. ಈ ಒಂದು ಸಾಗ್ತಾ ಇರುವಂತ ಒಂದು ಮೆರವಣಿಗೆಯ ದೃಶ್ಯವನ್ನ ಈಗ ನಾವೆಲ್ಲರೂ ಸಹ ನೋಡುವ ಮೂಲಕವಾಗಿ ಕಣ್ತುಂಬಿಕೊಳ್ಳೋಣ. ಅದೇ ರೀತಿ ದೇವಿಯ ಒಂದು ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಎಂದು